ದುಃಖವನ್ನು ಕೊಟ್ಟು ಅತ್ಯಂತ ಕಷ್ಟವನ್ನು ಕೊಟ್ಟು ಅವರು ಬದುಕ್ತಿರ್ತಾರೆ. ಆದ್ರೆ ಪುಣ್ಯಾತ್ಮರು ಹೆಂಗ ಬದುಕ್ತಾರಂತಂದ್ರೆ ಅವರು ಸಂತೋಷವನ್ನ ಅನುಭವಿಸ್ತಾರೆ, ಇನ್ನೊಬ್ಬರಿಗೆ ಸಂತೋಷವನ್ನ ಕೊಟ್ಟು ಹೋಗ್ತಾರೆ. ಇದು ಸಂತರು ಮಾಡುವಂತಹ ಕೆಲಸ. ಅದಕ್ಕೆ ಹೇಳ್ತಾನ ಸಂತುಷ್ಟ. ಸಂತರು ಹೇಗಿರ್ತಾರಂತಂದ್ರೆ ಯಾವಾಗಲೂ ನಕ್ಕೊಂತಿರ್ತಾರೆ, ಯಾವಾಗಲೂ ಸಂತೋಷವಾಗಿ ಬದುಕ್ತಾರೆ. ಇದು ಬರೋದು ಬಹಳ ಕಷ್ಟದ. ನೀವು ಅನಿಸ್ತಿರ್ಬೋದು ಈ ಮನುಷ್ಯ ಶರೀರ ಬಹಳ ಕಷ್ಟದ ಬರೋದು. ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶ್ರಯ. ಬಹಳ ತಪಸ್ಸರ ಇದು ಶರೀರ ಬರಬೇಕಾದ್ರೆ ಸಾಮಾನ್ಯ ಅಲ್ಲ. ಅನಂತ ಜನ್ಮದ ಪುಣ್ಯ. ಆ ಪುಣ್ಯದಿಂದ ಮನುಷ್ಯ ಶರೀರ ಪ್ರಾಪ್ತಿಯಾಗ್ತದೆ. ಮನುಷ್ಯ ಶರೀರ ಪ್ರಾಪ್ತಿ ಆದ್ರೂ ಈ ಶರೀರಕ್ಕೊಬ್ಬ ಮಹಾತ್ಮ ಸಿಗುವುದು ದುರ್ಲಭ ಅಂತ ಬರೀತಾರೆ. ಅಕಸ್ಮಾತ್ ಇವನ ಪ್ರಯತ್ನಕ್ಕ ಮಹಾತ್ಮರೂ ಸಿಕ್ಕರು ಅಂತ ಇಟ್ಕೊಳ್ಳಿ, ಆ ಮಹಾತ್ಮನ ನಿಜ ಸ್ವರೂಪದ ನಿಜ ಜ್ಞಾನದ ಅನುಭವ ಇವನಿಗೆ ಆಗ್ಬೇಕು ಅಂತಂದ್ರ ಅದನ್ನು ಕಷ್ಟ. 10,000 ಜನ ಸತ್ಸಂಗ ಮಾಡ್ತದ, ಭಗವಂತನ ನಾಮಸ್ಮರಣೆ ಮಾಡ್ತದಂತ ಕೇಳಿದ್ರೆ ಇಲ್ಲ ಅಂತಾನೆ ಕೃಷ್ಣ. ಆ ಕೃಷ್ಣ ಹೇಳ್ತಾನ ಆಗಿನ ಕಾಲಕ್ಕ 10,000 ಜನ ಕುಂತು ಪ್ರವಚನ ಕೇಳ್ತದ, ಎಂಥ ವಾತಾವರಣ ನಿರ್ಮಾಣ ಆಗ್ಯಾದ್ರಿ ಎಂತ ನಾವಂತೇವಿ. ಆದ್ರೆ ಕೇಳುವ ಎಲ್ಲೋ ಒಬ್ಬನಲ್ಲಿ ಮತ್ತು ಉಳಿದವ್ರು ಕೇಳಕತ್ತೀರಲ್ಲ, ಕೇಳಿದಾಗ ನಾಟಕ ಮಾಡ್ತಾರೆ. ಕೇಳುವಂಗ ನಾಟಕ ಅದೊಂದು ಕೆಲವೊಂದು ಏನಾಗ್ಯದ ಅಂದ್ರೆ ಚಟ ಆಗಿಬಿಟ್ಟಿರ್ತದ. ಹೆಂಗ ಚಾ ಕೊಟ್ಟು ಚಟ ಇರೋದಿಲ್ಲ, ಚಾ ಕೊಟ್ಟು ಚಟ ಆಗಿರ್ತದ. ಸಿಗರೇಟ್ ಸೇದು ಒಂದು ಚಟ, ಕುಡಿಯೋದೊಂದು ಚಟ, ಹಿಂಗ ಕೇಳೋದು ಒಂದು ಚಟ ಆಗಿರ್ತದೆ. ಅದಕ್ಕೆ ಹೇಳ್ತಾರೆ ಮನುಷ್ಯ ಜೀವನದೊಳಗ ಕೆಲವೊಂದು ಅಂಶಗಳು ಸಿಗುವುದು ದುರ್ಲಭದ. ಶಕ್ರು ಸಹಿತ ಅದನ್ನ ಸ್ವಾರ್ಥಕ ಪಡಿಸಿಕೊಳ್ಳೋರು ಎಲ್ಲೋ ಒಬ್ಬ. ಅನಂತ ಜನ್ಮದ ಪುಣ್ಯ ಉದಯ ಬಂದಿರ್ತದ ಅವನಲ್ಲಿ. ನಮ್ಮ ತೇರ ಮೇಲದ ಶ್ರದ್ಧಾನಂದ ಸ್ವಾಮಿಗಳಂತ ಹೇಳಿ ಆಗಿ ಹೋಗ್ಯಾರ. ಅವ್ರು ಇಲ್ಲ 2 ವರ್ಷ ಆಯ್ತು ಅವ್ರ ದೇಹ ಬಿಟ್ಟು. ಅವ್ರ ಅಪ್ಪವ್ರು ಯಾವಾಗ ಮೇಲಿಂದ ಮೇಲೆ ಹೇಳ್ತಿದ್ರು ಏನು ಅಂದ್ರೆ, ನಾವೊಂದು ಮಾತು ಕೇಳಿದ್ವಿ ಅವರಿಗೆ, ಈ ಸತ್ಸಂಗ, ಈ ಪ್ರವಚನ, ಈ ಜ್ಞಾನ ಎಷ್ಟು ವರ್ಷ ಕೇಳಬೇಕು ಅಂತ ಕೇಳಿದ್ದೇವೆ. ಅದಕ್ಕ ಅಪ್ಪವ್ರೊಂದು ಸಾಯಕ್ಕ ಇನ್ನೂ 1 ಮಿನಿಟ್ ಬಾಕಿ ಅದಂತೂ ತನಕ ಕೇಳ್ಬೇಕು. ಯಾಕ ವಾಸನ ಬಹಳ ಕೆಟ್ಟ. ಪ್ರಾಣ ಹೋಗೋಕ್ಕಿಂತ ಪೂರ್ವಗಳಿಗೆ ಯಾವ್ದಾದ್ರೂ ಒಂದು ವಿಷಯದ ವಾಸನ ಒಳಗೆ ಇತ್ತು ಅಂತ ಕೇಳಿದ್ರೆ ಮತ್ತೆ ಜನ್ಮಗಳು ಸಾಲಾಗಿ ನಿಂತಿರ್ತಾವೆ. ಏನ್ ದನದ ಜನ್ಮ ಬರ್ತದೋ, ನಾಯಿಯ ಜನ್ಮ ಬರ್ತದೋ, ಯಾವ ಸ್ಮರಣೆಯೊಳಗ ಯಥಾ ಸ್ಮರಣ ಮೇಲಿಂದ ಮೇಲೆ ಯಾವ್ದು ಸ್ಮರಣೆ ಬರ್ತದೆಯೋ ಆ ಜನ್ಮವನ್ನ ಆತ ಪಡಿಬೇಕಾಗ್ತದೆ. ನಾವು ಬರೀ ರೊಕ್ಕ 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 ಅಂತೀವಿ, ಕಪ್ಪಿ ಜನ್ಮ ಬರ್ತದೆ. ಕೆಲವೊಂದು ಸಣ್ಣ ಸಣ್ಣ ಪುಸ್ತಕ ಬರೆದಿರ್ತಾರೆ, ಓದ್ರಿ ಒಮ್ಮೆ ಸಮಯ ಸಿಕ್ಕಾಗ. ಯಾವ ಜನ್ಮ ಬರ್ತದಂತ ಯಾವುದನ್ನ ತಲೆಯಾಗಿಟ್ಟುಕೊಂಡು ಪ್ರಾಣ ಬಿಡ್ತೀವೋ, ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಾಣ ಬಿಡ್ತೀವೋ ಅದನ್ನ ಪೂರೈಸಲಕ್ಕ ಮತ್ತೆ ಆತ ಬರಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶ್ರಯ ಅಂತ ಮಹಾತ್ಮ ಸಿಗಬೇಕಾಗಿತ್ತು ಅಂತ ಕೇಳಿದ್ರೆ ಆ ದುರ್ಲಭದ. ಸಿಕ್ಕರು ಸಹಿತ ಅದನ್ನು ಸ್ವಾರ್ಥಕ ಪಡಿಸಿಕೊಳ್ಳುವುದು ಅಷ್ಟೇ ಕಷ್ಟದ ಅಂತ ಹೇಳ್ತಾರೆ. ಮುಂದೆ ಒಂದು ಮಾತು ಹೇಳ್ತಾರೆ, ಸಂತುಷ್ಟ ಸತತಂ ಯೋಗಿ ಯಥಾ ಮಾಂ ದೃಢ ನಿಶ್ಚಯ. ನಿಶ್ಚಯ ಬೇಕು ಮನುಷ್ಯ. ಹ್ಯಾಂಗ ನಿಶ್ಚಯ ಅಂತ ಕೇಳಿದ್ರೆ ಆ ಭಗವಂತನ ಮಾರ್ಗವನ್ನ ಈ ಜನ್ಮಗಳನ್ನ ಸಾಧಿಸ್ತೀನಿ ಅಂತಕ್ಕಂಥ ದೃಢವಾದ ಇಚ್ಛಾ ಬೇಕಾಗ್ತದೆ. ಮನುಷ್ಯರ ಮೀರುವುದು ಯಾವುದಲ್ಲ.
ನಮ್ಮ ಒಂದು ಮಾತು ಯಾವಾಗ ಮೇಲಿಂದ ಮೇಲೆ ಹೇಳ್ತೀವಿ, ಪರಮಾತ್ಮ ಸಿಗೋದು ಕಷ್ಟ ಅಲ್ಲ, ಭಗವಂತ ಸಿಗೋದು ಕಷ್ಟ ಅಲ್ಲ, ನಮ್ಮ ಮನಸ್ಸ ನಮ್ಮ ನಿಯಂತ್ರಣದಲ್ಲಿ ಇರುವುದು ಬಹಳ ಕಷ್ಟದ, ಚಂಚಲಾಗ್ತದ. ಏನೋ ಭಗವಂತನನ್ನ ತಿಳಿದುಕೋಬೇಕು ಅಂತ ಹೇಳಿ ಎಲ್ಲೋ ಹೋಗಿರ್ತದ ಮನಸ್ಸ, ಮತ್ತೆ ಚಂಚಲಾಗಿ ಹೋಗಿರ್ತದ. ಭಗವಂತನ ದೇವಸ್ಥಾನಕ್ಕೆ ಹೋಗ್ಬೇಕು, ಮಠಕ್ಕೆ ಹೋಗ್ಬೇಕು, ಅಲ್ಲಿ ಏನಾದ್ರೂ ಜ್ಞಾನ ಪಡ್ಕೊಂಡು ಬರ್ಬೇಕು ಅಂತ ತಿಳ್ಕೊಂಡು ಮನಸ್ಸ ಮಾಡಿರ್ತದ. ಹೀಗ ಬರೋಟಿಗೆ ಮತ್ತೊಂದು ಮನಸ್ಸು ಅಲ್ಲಿ ನಿರ್ಮಾಣ ಆಗಿರ್ತದಂತ ಜಗದ್ಗುರು ಶಂಕರಾಚಾರ್ಯರು ಹೇಳ್ತಾರೆ. ಆ ಮನಸ್ಸಲ್ಲಿ ನಿರ್ಮಾಣ ಆಗಿರ್ತದೆ. ಹ್ಯಾಂಗ ನಿರ್ಮಾಣ ಆಗಿರ್ತದ ಅಂತ ಕೇಳಿದ್ರೆ, ಪುಣ್ಯ ಸ್ಥಳಕ್ಕೆ ಹೋಗಲಾರದಷ್ಟು ವಿಘ್ನಗಳು ಬಂದು ನಿಂತಿರ್ತಾವಂತ. ಅಲ್ಲೇ ಕೊಡ್ತೀವಿ, ಓದಿದೀವಿ, ನಿನಗೆ ಬೇರೆ ಕಡೆ ಹೋಯ್ತೀನವ, ನೀನು ಹಾಗೆ ಬೇರೆ ಅವ, ಸಿನಿಮಾ ಥಿಯೇಟರ್ ಅದವ, ಶೇರಿನ ಅಂಗಡಿ ಅದವ, ಆಡುವ ಅಂಗಡಿ ಅದವ, ಕರ್ಕೊಂಡು ಹೋಗ್ತದೆ. ಯಾಕೆ? ಅವನಲ್ಲಿ ಪುಣ್ಯದ ಬಲ, ಯಥಾತ್ಮ ದೃಢ ನಿಶ್ಚಯ, ನಿಶ್ಚಯ ಬುದ್ಧಿ ಕಮ್ಮಿಯದೆ. ಆ ನಿಶ್ಚಯ ಬುದ್ಧಿ ಬರಬೇಕಾಗಿತ್ತು ಅಂತ ಕೇಳಿದ್ರೆ ಹೇಳ್ತಾರೆ, ಮಹಾಜನ ಸಂಶ್ರಯ, ಮಹಾತ್ಮರ ಸಹವಾಸದೊಳಗಿರ್ಬೇಕಂತ. ಮೇಲಿಂದ ಮೇಲೆ ನಿನ್ನಲ್ಲಿ ಇರ್ತಕ್ಕಂಥ ಕೆಲ ಕೆಟ್ಟ ಗುಣಗಳಷ್ಟೇ ಅಲ್ಲ, ಆಪತ್ತಿನ ಕ್ಷಣಗಳೂ ಸಹಿತ ದೂರ ಆಗ್ತವೆ. ಅಂತ ಶಕ್ತಿ ಸಾಮರ್ಥ್ಯವ ಆ ಮಹಾತ್ಮರಲ್ಲಿ ಇರ್ತದೆ. ಇನ್ನೊಂದು ಮಾತು ಬರೀತಾರೆ, ನಾವು ಕೆಲ ದೇವರ ದರ್ಶನಕ್ಕಂತ ಹೇಳಿ ದೂರಿಂದ ದೂರ ಹೋಗ್ತೇವೆ. 33 ಕೋಟಿ ದೇವಾನು ದೇವತೆಗಳನ್ನ ದರ್ಶನ ಮಾಡುವುದು ಅಷ್ಟೇ, ಒಬ್ಬ ಜ್ಞಾನಿ ಸತ್ಪುರುಷನ ಚರಣಕ್ಕನ್ನ ಹಣಿ ಹಚ್ಚೋದು ಅಷ್ಟೇ ಫಲ ಬರುತ್ತದೆ. ಯಾಕಂದ್ರೆ ಅವನಲ್ಲಿ ಎಲ್ಲ ಜ್ಞಾನ ತುಂಬಿತು. ಗಿಡ ಬೆಳೆದಿರ್ತದೆ, ಎತ್ತರ ಬೆಳೆದಿರ್ತದೆ, ಗಿಡ ಬೆಳೆದಿರ್ತದೆ. ಅದಕ್ಕೆ ಹಣ್ಣಾಯ್ತು ಅಂತ ಕೇಳಿದ್ರೆ ಆ ಗಿಡದ ತಂಗಿ ಬಾಗ್ತದೆ, ಕೆಳಗಿಂದ ಬಾಗ್ತದೆ. ಹಾಗ ಮನುಷ್ಯನಲ್ಲಿ ಪರಿಪಕ್ವತೆ ಬಂತು ಅಂತ ಕೇಳಿದ್ರೆ ಅವನೇ ಸಂತುಷ್ಟ. ಗೀತಾ ಬಹಳ ಚಂದ ಹೇಳ್ತದೆ, ಸಂತುಷ್ಟ ಯಾರು? ಸಂತುಷ್ಟ ಸತತಂ ಯೋಗಿ. ನೀವು ಅಷ್ಟೇ ಅಲ್ಲ, ಮುಂದೆ ಕೃಷ್ಣ ಏನ್ ಹೇಳ್ತಾರ ಅಂತ ಕೇಳಿದ್ರೆ, ನೀವೇ ಯೋಗಿಗಳಾಗಿ ಬರುತ್ತೀರಿ ನಾಡಿನೊಳಗೆ. ಮತ್ತೊಬ್ಬ ಯೋಗಿ ಅಂತಲ್ಲ, ಆ ಯೋಗಿಯ ಸಂಘ ಮಾಡೋದ್ರಿಂದ, ಜ್ಞಾನಿಯ ಸಂಘ ಮಾಡೋದ್ರಿಂದ, ಮಹಾತ್ಮರ ಸಂಘ ಮಾಡೋದ್ರಿಂದ ನೀವು ಅವರೇ ಆಗಿ ಹೋಗ್ತೀರಿ. ಹೇಳುದಿಲ್ಲ, ಒಂದು ಕಡ್ಡಿ ಒಣಗಿದ ಕಡ್ಡಿ, ಬೆಂಕಿ ಬಹಳ ಡೇಂಜರ್ ಅಂತ ಹೇಳ್ತಾರೆ. ನಾನು ಒಂದು ದಿವಸ ಆ ಬೆಂಕಿಗೆ ನೋಡ್ಬೇಕಂತೇಳಿ ಒಣಗಿದ ಹುಲ್ಲು ಕಡ್ಡಿಗೆ ಅನಿಸ್ತು. ಬಹಳ ಮಂದಿ ಹೇಳ್ತಾರೆ ನಮಗ ಬಹಳ ಡೇಂಜರ್ ಅಂತ ಹೇಳಿ. ಆ ಬೆಂಕಿಗೆ ನೋಡಾಕ್ ಹೋಯ್ತತ್ತು ಒಂದು ದಿವಸ ಹುಲ್ಲು ಕಡ್ಡಿ. ಬೆಂಕಿ ಉರಿಯಾಕತ್ತಿತ್ತು, ಅಲ್ಲಿ ಹೋಗಿ ಹಿಂಗ ಹಣಿಕೆ ಇತ್ತು, ಅದನ್ನು ಬೆಂಕಿನೇ ಇತ್ತು. ಯಾವ ಮನುಷ್ಯ ನನ್ನ ಪುಣ್ಯಾತ್ಮನಾಗಬೇಕು, ಸಂತರ ಸಹವಾಸದಾಗ ಇರಬೇಕು ಅಂತ ಹೇಳಿ ಕೆಳಗೆ ಇಚ್ಛಾ ಬರ್ತದನೋ, ಆ ಮನುಷ್ಯ ಸುಮ್ಮನೆ ಸಹಜ ಬಂದ್ರೆ ಸಾಕು, ಆ ಮಹಾತ್ಮನ ನೆದರು ಬಿತ್ತು ಅಂತ ಕೇಳಿದ್ರೆ ಅವನು ದೇವನಾಗಿ ಹೋಗ್ತಾ ಇದ್ದಾನೆ, ನಾಡಿನೊಳಗೆ ಪರಮಾತ್ಮನಾಗಿ ಹೋಗ್ತಾ ಇದ್ದಾನೆ. ಆ ಇಚ್ಛಾ ಶಕ್ತಿ ಬರಬೇಕಂತಾರ. ಸಂತುಷ್ಟ ಸತತಂ ಯೋಗಿ ಯಥಾತ್ಮಾನ್ ದೃಢ ನಿಶ್ಚಯ ಮೈ ಅರ್ಪಿತ. ಮನಸ್ಸನ್ನ ಕೊಡು, ಮೊದಲ ನಮ್ಮ ಮನಸ್ಸನ್ನ ಅಲ್ಲಿ ಕೊಡಬೇಕು. ಮೈ ಅರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ನೀನು ನನ್ನವನಾಗ್ತೀಯ ಅಂತಾನ ಪರಮಾತ್ಮ. ಸಂಘ ಬಹಳ ಕೆಟ್ಟಿರ್ತಾವ, ಏನೇನೇನೇನೋ ಮಾಡ್ಲಿರ್ತಾವ. ಸುಮ್ಮನೆ ಒಂದು ಮಜಾದಾಗ ಹೋಗ್ಬಿಡ್ತಾವ. ಒಬ್ಬ ಕೂತಿದ್ದ, ಇದು ಈ ಕಡೆ ಇಬ್ಬ ಹೊಂಟಿದ್ದ, ಆ ಕಡೆ ಇಬ್ಬ ಹೊಂಟಿದ್ದ. ಅವ ಇವನಿಗೆ ಕರೆದ, ಇಲ್ಲಿ ಬಾ ಅಂದ. ಯಾಕಂದ ಬಾ ಅಂದ. ಅಂದ ಒಂದು ತುತ್ತ ಕೊಡು ಅಂದ. ನೀ ಕಡ್ಡಿ ಕೊಟ್ರೆ ನಾನು ತುತ್ತ ಕೊಡ್ತೀನಿ ಅಂತ ಅವ ಅಂದ. ಆಯ್ತು ತಗೋ ಅಂತ ಹೆಚ್ಚಿನ ಕಡ್ಡಿ ಕೊಟ್ಟ, ತುತ್ತ ಕೊಟ್ಟ. ಇಬ್ರು ಸೇರ್ಕೋತ ಅಲ್ಲೇ ಕೂತರು ಕಟ್ಟಿ ಮ್ಯಾಗ. ನೋಡ್ರಿ ಸಂಘ ಹೆಂಗಿರ್ತದ. ಅಲ್ಲೇ ಮುಂದೆ ಒಂದು 10 ಎಕರೆ ಫಳ ಬಿದ್ದಿತ್ತು. ಯಾರು ಆಟ ಯಾರು ಗೊತ್ತಿಲ್ಲ.
ಹಡ ಬಿದ್ದಿತ್ತು. ಇವ ಅವನಿಗೆ ಕೇಳಲ್ಲ, ಈ ಹೊಲ ಮಾಡಿದ್ರೆ ಹೆಂಗಾಗ್ತದ ಅಂದವ. ಮತ್ತ ಹೊಲ ಮಾಡೋದು ಖರೆ, ಆದ್ರೆ ಒಂದು ಮಾತಂದ, ಏನು ಇಬ್ರು ಸಮಾನೆ ತೊಳೋ ಮತ್ತ ಕಬ್ಬನೆ ಹಚ್ಚೋದು ಅಂದವ ಒಬ್ಬ. ಕಬ್ಬನೆ ಹಚ್ಚೋದು, ಗಾಣನೆ ತೆಗೆಯೋದು, ಹಾಲೆ ಕುಡಿಯೋದು, ಬೆಲ್ಲನೆ ಮಾಡೋದು, ಪೂರೈಸ್ರಿ. ಅದು ಫಲ ಯಾರ್ದೋ ಏನಕ್ಕೀಗ, ಅದು ಎದಕ್ ಫಲ ಬಿದ್ದದು ಏನು ಗೊತ್ತೇ ಇಲ್ಲ. ಫಲ ಮಾಡೋದನ್ನ ಮಾಡೋದು. ಇಬ್ರು ಮಾತಾಡ್ಕೊಂಡ್ರು. ಮಾತಾಡ್ತಾ ನಾವು ಕಬ್ಬು ಹತ್ತಿದೆವು. ಮತ್ತ ನಿಮ್ಮ ಮನಿ ಒಳಗೆ ಎಷ್ಟು ಮಂದಿ ಅದ ಅದಕ್ಕೆ ಅವನಿಗೆ ಕೇಳಲ್ಲ. ನಮ್ಮ ಮನಿ ಒಳಗ 12 ಮಂದಿ ಅದ ಅಂದ. ಮತ್ತ ನಿಮ್ಮ ಮನಿಯೊಳಗೆ ಎಷ್ಟು ಮಂದಿ ಅದ? ನಮ್ಮ ಮನಿಯೊಳಗೆ 4 ಮಂದಿ ಅದ. ಮತ್ತ ನಾವ್ ಕಬ್ಬು ಗಾನ್ ಚಲ ಇತ್ತು ಅಂದ್ರ ಹಾಲು ಕೊಡ್ಲಿಕ್ಕ ನೀವು 4 ಮಂದಿ ಬರ್ಬೇಕಾಗ್ತೀವ ಅಂತ. ನೀವು 4 ಯಾಕೆ ನಮ್ಮ ಮನೆಗೆ 4 ಮಂದಿ ಅದ, ನೀವು 4 ಮಂದಿ ಅದ್ಯಾಂಗ ಅಂದವ. ನಮ್ಮ ಮನಿಯೊಳಗೆ 12 ಮಂದಿ ಅದ, ನಾವು 12 ಮಂದಿ ಬರೋವರೇ. ಹಂಗ ಆಗೋದಿಲ್ಲ. ಪಾಲಂದ್ರೆ ಪಾಲ, ಸಮಪಾಲ ಅಂದ್ರೆ ಸಮಪಾಲ. ನೀವು 4 ಮಂದಿ ಬರಬೇಕು, ನಾವು 4 ನಾವು 12 ಮಂದಿ ಅದಲ್ಲ ಅಂದತ್ತವ. 12 ಮಂದಿ ಅದ್ರ ಇಲ್ಲ ಅಂದತ್ತ. ಇಲ್ಲ ಅಂದ ಕೂಡ್ಲೇನೆ ಅದ್ಯಾಂಗ ಅಂತೇಳಿ ಜಲ ಹತ್ತ ಒಂದು ಕಾಲು ತಗೊಂಡು ಬಾಯಿಗೆ ಬಿಟ್ಟ. ಬಾಯ ಹಾತೆ ನಾನು ಹೊಡಿತೆ ಅಂತ ತಿಳ್ಕೊಂಡು ಅವ ಒಂದು ಕಲ್ ತಗೊಂಡು ಇವನಿಗೆ ಹೊಡೆದಂತ, ಇವನು ಬಾಯ ಹಾಲೆ ಬಿಟ್ಟು ಇಬ್ರು ಕೂಡಿ ಠಾಣ. ಅವ ಪೊಲೀಸ್ 25 ಮಂದಿ ಕೊಟ್ಟಿರ್ತವ. ಅಲ್ಲಿ ಹೋದ್ರು. ಅಲ್ಲಿ ಹೋದ ಕೂಡಲೇ ಕೇಳಿದ್ರು, ಯಾಕೋ ಏನಾಗ್ಯದ ಕೇಳ. ಅದೇ ಕಬ್ಬ ಹಾಲು, ಕಬ್ಬು ಗಾಣ, ಕಬ್ಬಿನ ಹಾಲ ಗಾಣ ಅಲ್ಲ, ಕಬ್ಬಿಗೆ ಹಾಲು ಯಾರು ಅದೇ ಏನಾಗ್ಯದ ಅಂತ ಕೇಳಿದ್ರು. ಅದೇ ಇದೆ ಹೆಂಗಿದೆ ಹಿಂಗಾಗ್ಯದ ಅಂದ್ಕೊಳ್ಳೆ. ಕಬ್ಬ ಗಾಣ ಅಂದ್ಕೊಳ್ಳಿ ಅವನಿಗೆ ತೆಲಿತಿರುತ್ತವ. ನೀವು ಪೋಲ್ಸಾರ ಅಂದತ್ತ. ಮತ್ತ ಹಾಲು ಕುಡದೆ ನ್ಯಾಯ ಬಗೆಹರಿಸ್ಬೇಕಂದತ್ತವ. ಜಾಶಿ ಬಿಸರ ಅವನು ಠಾಣದ ಕೂತಿದ್ದ. ಹಾಲು ಕುಡದೆ ನ್ಯಾಯ ಬಗೆಹರಿಸೋದು. ಹಾಲೆಲ್ಲಿ ಅವಂದತ್ತ. ಹಾಲೆಲ್ಲಿ ಬರ್ತಾವ ನಾ ಮಾಡೋರು ಹೆಂಗ ಆಗ್ತದಂತ ಈ ವಿಚಾರ ಇದ್ದೇವಂದ್ರ ನಾ ಮರ್ಯಾದೆ ಹಾಳು ಮಾಡ್ತದೆ. ಅದೇ ಜ್ಞಾನಿಯ ಬರೇ ಒಂದು ಹೂವ ಭಗವಂತನ ಮುಡಿಗೆ ಇರ್ತದೆ. ಒಂದು ದಾರ ಪರಮಾತ್ಮನ ಕೊಳ್ಳ ಹೋಗ್ತದೆ. ಕಾಣಂಗಿಲ್ಲ, ಪರಮಾತ್ಮನ ಕೊಳ್ಳ ಹೋಗ್ತದ ದಾರ. ಜೀವ ಇಲ್ಲ, ನಿರ್ಜೀವ ವಸ್ತುವಿಗೆ ಇಷ್ಟು ಬೆಲೆ ಬಂದಾಗ ಇನ್ನು ಸಜೀವ ವಸ್ತು ಆತ್ಮವನ್ನು ಹೊತ್ತಿಕೊಂಡು ಬಂದಿರತಕ್ಕಂಥವ್ರು ನಾವು ದೇವರಾಗುವುದಿಲ್ಲೇನಪ್ಪ. ಯಥಾತ್ಮ ನೀ ಬಳಸು, ಮನಸ್ಸನ್ನ ಬಳಸು, ಬುದ್ಧಿಯನ್ನ ಬಳಸು. ಯಾವುದು ಬಳಸಕ್ಕಾಗುದಿಲ್ಲ ಅಂತ ಹೇಳಿ ತಿಳಿದುಕೋಬೇಡ. ಅದು ಬಳಸದಿ ಅಂತ ಕೇಳಿದ್ರೆ ಯಥಾತ್ಮ ದೃಢ ನಿಶ್ಚಯ ಮೈ ಅರ್ಪಿತಾ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಇದಕ್ಕೆ ಏನ್ ಮಾಡುವಂತ ಕೃಷ್ಣ ಹೇಳ್ತಾನ. ನಾಲ್ಕು ಮಾತುಗಳೇ ಹೇಳ್ತಾನೆ ಕೃಷ್ಣ. 4 ಮಾತುಗಳು ಏನು? ಯಾವುದಕ್ಕಾಗಿ ಮಾನವ ಜನ್ಮವನ್ನು ಹೊತ್ತಿಕೊಂಡು ಬಂದಿದೆಯೋ ಆ 4 ಸಾಧನೆಯನ್ನ ಬಳಸು, ಸಾಧನೆಯನ್ನ ಮಾಡು. ಅವು ಯಾವ ಸಾಧನ? ಒಂದು ಧರ್ಮ, ಒಂದು ಅರ್ಥ, ಒಂದು ಕಾಮ, ಒಂದು ಮೋಕ್ಷ. ಎಷ್ಟೋ ಸಾಧಿಸಿ ಬಿಡು, ನಿನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಎಲ್ಲೇ ನಿನ್ನ ದೇವರನ್ನಾಗಿ ಮಾಡ್ತೀನಿ. ಏನಿಲ್ಲ, ಮೊದಲೇನೋ ಧರ್ಮವನ್ನ ಸಂಗ್ರಹ ಮಾಡು. ಧರ್ಮಾರ್ಥ ಸುಖಂ ಭವತಿ. ಧರ್ಮದಿಂದಲೇ ಸುಖ ಸಿಗ್ತದ, ಶಾಂತಿ ಸಿಗ್ತದ. ಆ ಬಳಿಕ ಧರ್ಮ ಆದ ಕೂಡಲೇ ಹೇಳ್ತಾನ ಯಾವುದು? ಅರ್ಥ, ಕಾಮ ಮತ್ತು ಮೋಕ್ಷ. ಈ 3 ಸಾಧನೆಯನ್ನ ಮಾಡಿದಿ ಅಂತ ಕೇಳಿದ್ರೆ ಮೋಕ್ಷಕ್ಕ ನೀನೇ ಹೋಗಿರ್ತಿ. ನಿನ್ನ ಎಲ್ಲವನ್ನ ವಿಚಾರವನ್ನ ಬಿಟ್ಟು ನಿರ್ವಿಕಲ್ಪ ಸಮಾಧಿಯೊಳಗೆ ನೀನು ನಿಂತ್ಕೊಳ್ತಿ. ಇದಕ್ಕೆ ಪುರುಷಾರ್ಥ ಅಂತ ಹೇಳಿ ಕರೀತಾರೆ. ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದಕ್ಕೆ ಪುರುಷಾರ್ಥ. ಈ ಪುರುಷಾರ್ಥಗಳನ್ನು ನೀ ಸಾಧನೆ ಮಾಡಿದಿ ಅಂತಂದ್ರೆ
ಇನ್ನು ನೀನೇ ಪರಮಾತ್ಮ ಆಗ್ತಿ ಅಂತ ಭಗವಂತ ಹೇಳ್ತಾನ. ಶಿಷ್ಯ ಪ್ರಶ್ನೆ ಕೇಳ್ತಾನ, ಬಹಳ ಸುಂದರ ಪ್ರಶ್ನೆ ಕೇಳ್ತಾನ ನಾವು ಶಿಷ್ಯ. ಗುರುಗಳೇ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿದ್ರಿ, ನಮಗ ಬೇಕಾಗಿರ್ತಕ್ಕಂಥದ್ದು ಮೋಕ್ಷ. ಧರ್ಮನೂ ಬೇಕಾಗಿಲ್ಲ, ಕಾಮನೂ ಬೇಕಾಗಿಲ್ಲ, ಅರ್ಥನೂ ಬೇಕಾಗಿಲ್ಲ, ನಮಗ್ ಬೇಕಾಗಿರ್ತಕ್ಕಂಥದ್ದು ಮೋಕ್ಷ ಏನು ಅಂತ ಕೇಳ್ತಾನ. ಮೊದಲಿಗೆ ಧರ್ಮ ಅಂತ ಹೇಳ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಏನಾದ್ರೂ ಅಂಶಗಳದಾವ. ಧರ್ಮವನ್ನ ಮಾಡಲಾರದೆ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯದನೋ ಅಂತ ಕೇಳ್ತಾನೆ ಶಿಷ್ಯ. ಅವಾಗ ಪರಮಾತ್ಮನ ಹೇಳ್ತಾನೆ, ಮೊದಲು ಧರ್ಮವಂತನಾಗಬೇಕು. ಆ ಧರ್ಮ ಅಂತಂದ್ರೆ ಹೆಂಗಿರ್ತದೆ, ಯಾವುದಕ್ಕ ಧರ್ಮ ಅಂತ ಹೇಳಿ ಕರಿಬೇಕು, ಆ ಧರ್ಮವನ್ನ ಪಾಲಿಸುವಂತ ಪರಿ ಯಾವುದು, ಅದನ್ನ ಬಿಡಿಸಿ ಹೇಳ್ರಿ. ನನಗೆ ಅಪೇಕ್ಷೆ ಬಹಳ ಅದ. ನಾನು ಭಗವಂತನ ಸ್ವರೂಪ ಆಗಬೇಕು, ಭಗವಂತನನ್ನ ಕಾಣಬೇಕು. ಮತ್ತೊಮ್ಮ ಈ ಭಾಗಕ್ಕೆ ಬರಬಾರದು, ಈ ಪ್ರಪಂಚದ ಭಾಗಕ್ಕೆ ಬರಬಾರದು. ಈಗ ಪರಮಾತ್ಮದ ಭಾಗಕ್ಕೆ ಹೋಗಬೇಕು, ಪರಮಾತ್ಮನನ್ನು ಎತ್ತಿಕೊಳ್ಳಬೇಕು. ಹಾಗೆ ಹೇಳ್ರಿ ಅಂತಂದಾಗ ಪರಮಾತ್ಮ ಹೇಳ್ತಾನ, ಧರ್ಮದ ಮಾರ್ಗವನ್ನ ಹೇಳ್ತಾನ. ಬಹಳ ಸುಂದರವಾಗಿರ್ತಕ್ಕಂಥ ಮಾರ್ಗವನ್ನ ಹೇಳ್ತಾನ. ಅದು ಮುಂದಿನ ಹುಣ್ಣಿಮೆ, ಯಾಕಂದ್ರೆ ಸಮಯ ಬಹಳ ಆಗಿದೆ. ಈಗ ಮುಂದಿನ ಹುಣ್ಣಿಮೆಗೆ ನೀವು ಅನ್ಕೊಂಡಂಗಿಲ್ಲ, ಮತ್ತ ನಿಮ್ಮಲ್ಲಿ ಹೆಂಗದು ಗೊತ್ತಿಲ್ಲ. ಒಂದು ಮಧುಕರವರಿಗೆ ಗೊತ್ತದ, 7 ಗಂಟೆಗೆ ಪ್ರಾರಂಭ ಆಯ್ತಂದ್ರೆ 7 ಗಂಟೆಗೆ ಪ್ರಾರಂಭ. ನೀವು ಬರ್ರೆ, ಬೇಕಾದ್ರೆ ಲೇಟರ್ ಮಾಡ್ರಿ, ಮುಗಿದು ಬೆಳಕಲ್ಲಿ ಬರ್ರಿ. ಚಾಲು ಹೋಗೋದು 7 ಗಂಟೆಗೆ, ಮುಕ್ತಾಯ ಆಗೋದು 8 ಗಂಟೆಗೆ. ಮತ್ತ ನಿನ್ನೆ ಭಜನಾದವರು ಅವರು ಬಹಳ ಒಳ್ಳೆ ಪದಗಳನ್ನು ಹಾಡಿದರು, ಬಹಳ ಸಂತೋಷ ಆಯ್ತು. ಅವರಿಗೂ ನಮ್ಮ ಜೊತೆಗೆ ಹೋಗೋಣ್ರಿ. ಎಲ್ಲರೂ ಈ ಮಠ ಅಂದ್ಕೊಳ್ಳಿ, ನಂದೇನ್ ಮಠ ಅಲ್ಲ ಅದು, ಎಲ್ಲರೂ ನಿಮ್ಮ ಮಠನೇ. ಎಲ್ಲರೂ ಒಂದಿಷ್ಟು ಮನಸ್ಸಿಗೆ ಏನ್ ಅನಿಸ್ತದ ಅದನ್ನು ದುಡಿಯೋದು, ಎಲ್ಲರಿಗೂ ಸತ್ಸಂಗ ಮಾಡೋದು, ಸತ್ಸಂಗವನ್ನ ಬೆಳೆಸೋದು. ಹಿಂಗಾಗಬೇಕು. ಇಂಥ ಪವಿತ್ರವಾದ ಜಾಗವನ್ನ ನೋಡಿ ಬರಲಾರ್ದ ಮನಸ್ಸುಗಳೂ ಬರ್ಬೇಕು, ಹರಿದಾರ್ದು ಬರ್ಬೇಕು. ನಾವ್ ಅನ್ಕೊಂಡಿ ಇವತ್ತು ಒಂದು 5 ಜನ ಸೇರ್ತಾರ ಅಂತ ಅನ್ಕೊಂಡಿವಿ, ಆದ್ರೆ ಮತ್ತೆ ಬೇಸಿನಿ ಸೇರಿ ಹಂಗ ಅದು ನಿಧಾನ ನಿಧಾನ ನಿಧಾನ. ಇವು ಬಹಳ ಕಷ್ಟ ಅವ್ರಿಗೆ. ಇವೇನು ಚಿಂತನೆ ಮಾಡ್ತೀವಲ್ಲ, ಭಗವಂತನ ಚಿಂತನೆ ಬಹಳ ಕಷ್ಟ ಇದಕ್ಕೆ. ಮತ್ತ ಒಂದು ನಾಟಕ ತಗೊಂಡ್ಬರ್ಬೇಕ ನೋಡ್ರಿ, 8 ಜನ ಸೇರ್ತದ. ನಾಟಕ, ಡೊಂಬರ ಆಟಕ್ಕ ಬಹಳ ಮನಸ್ಸು ಹೋಗ್ತದ. ಸತ್ಯವಾಗಿ ಇರುವಂತ ಅಂಶಕ್ಕ ಮನಸ್ಸು ಕೇಳಂಗಿರುವಂತ ಒಳ್ಳೆ. ಯಾಕ ನನಗೆ ದೇವ್ರು ಮಾಡ್ಬಿಟ್ಟ ಅಂದ್ರೆ ಮತ್ತೆ ಹೊಳೆ ನಮಗೆ ಕೈ ಸಿಗುದಿಲ್ಲ ಅಂತ. ಇವ ಭಗವಂತನೇ ಆದಂತಂದ್ರೆ ಮತ್ತೊಬ್ಬ ಸಿಗಂಗಿಲ್ಲ. ಇದಕ್ಕೆ ರೂಪ ಬಡಿ 999 ಯೋನಿಗಳು ಮತ್ತೆ ತರಬೇಕಲ್ಲ. ಅದನ್ನ ಎಲ್ಲವನ್ನೇ ಬೆಳೆಸುವ ದೇವರ ಕೈಯ ಕೊಟ್ಟ ಅಂತಂದ್ರೆ ನನ್ನ ಜನ್ಮನೇ ಇರುವುದಿಲ್ಲ ಅಂತ ಅದು ಹೆದರ್ತದೆ. ಅದಕ್ಕಾಗಿ ಅದಕ್ಕೆ ಹೇಳಿದ್ರಲ್ಲ, ಯಥಾತ್ಮ ದೃಢ ನಿಶ್ಚಯ. ನಿಜವಾದ ಇಚ್ಛಾಶಕ್ತಿ ಬರಬೇಕು, ದೃಢವಾದ ಸಂಕಲ್ಪ ಬರಬೇಕು. ನೀವು ಇದು ಕಟ್ತೀರಿ, ಎತ್ತಿಗೆ ಗುಂಟು ಹೊಡಿತೀರಲ್ಲ, ದನ ಎತ್ತ ಇತ್ತ ಗುಂಟು ಹೊಡಿತೀರಿ. ಹೆಂಗ್ ಹೊಡಿತೀರಿ ಗುಂಟ? ಗುಂಟ ಹೆಂಗ್ ಹೊಡಿತೀರಿ? ಅದು ಹೊಡಿತೀರಿ. ಹೊಡೆದ ಅಷ್ಟಕ್ಕೆ ಬಿಡಂಗಿಲ್ಲ, ಮತ್ತದು ಅಳಗಾಟದಲ್ಲಿ ನೋಡ್ತೀರಿ. ಅಳಗಾಡ್ತಿರ್ತಂದ್ರೆ ಗುಂಟನ ಕಡೆ, ದನನ ಕಡೆ ಇರುವುದೇ ಇಲ್ಲ. ಗಚ್ಚಿ ಆಗ್ಯದೋ ಇಲ್ಲೋ ಅಂತ ಹೇಳಿ ಅಳಗಾಡ್ಸಿ ನೋಡ್ತೀವಿ. ಹಂಗ ಈ ಮಾರ್ಗದೊಳಗ ಸ್ವಲ್ಪ ಅಳಗಾಡ್ಸೋರು ಇರ್ತಾರ. ಆ ಕಡೆ ಹೋಗ್ತೀವಿ, ಬಾ ಇಲ್ಲಿ ಒಂದು ನೋಡ್ರಿ ಎಂತ ಶೇರಿಯಲ್ಲಿ ಹಾಕ್ತಾರೆ, ಆ ಕಡೆ ಹೋಗ್ತೀವಿ, ಬಾ ಹೀಗೆ ಸ್ವಲ್ಪ ಅಳಗಾಡ್ತು ಅಂತಂದ್ರೆ ಅದು ಹೋಯ್ತು. ಬಳಿ ಬರೋದು ಬಹಳ ಕಷ್ಟ. ಅದಕ್ಕೆ ನಾವೆಲ್ಲರೂ ದೃಢ ಸಂಕಲ್ಪ ಮಾಡಬೇಕು. ಎಷ್ಟು ದಿವಸ ನಾವು ಇರ್ತೀವಿ ಆ ಭಗವಂತನ ಚಿಂತನೆಯೊಳಗೆ ನಮ್ಮ ಮನಸ್ಸು ಬೆರೆತು ಹೋಯ್ತು ಅಂತಂದ್ರೆ ಆ ಮನುಷ್ಯನಿಗೆ ಅದು ರುಚಿ ಅನ್ಸಂಗಿಲ್ಲ. ಇದು ಸದ್ದ ಅದು ರುಚಿ ಅನ್ಸಕತ್ತಿರ್ತದ, ಇನ್ನು ಇದು ರುಚಿ ಅನ್ಸ್ತದ. ಯಾವಾಗ ಹುಣ್ಣಿಮೆ ಬರ್ತದ, ಯಾವಾಗ ಸಮಯ 7 ಗಂಟೆ ಆಗ್ತದ, ನಾ ಯಾವಾಗ ಹೋಗೇನು, ಏನ್ ತಿಳ್ಕೊಂಡೇನು ಅನ್ನುವಂತ ಅಭಿಪ್ರಾಯ ಅದು ತನ್ನಿಂದ ತಾನೇ ಬಂತು ಅಂತಂದ್ರೆ
ಇದು ಸಾಲಿಗೆ ಹೆಸರು ಹಚ್ಚದ ಗಿರೇಕಿ ಅಂತ ತಿಳ್ಕೊಳ್ಳೋದು. ಪಾಸ್ ಆದ ಮತ್ತು ಸಾಲಿಗೆ ಹತ್ತದ ಬಳಕ ಅಲ್ಲಿ ಬಂದು ಸರ್ಟಿಫಿಕೇಟ್ ಬರಬೇಕಲ್ಲ, ಬರಲಾರ ಹೆಂಗೆ ಆ ಸರ್ಟಿಫಿಕೇಟ್ ಬರಬೇಕಾಗಿತ್ತು ಅಂತಂದ್ರೆ ಪ್ರತಿ ಹುಣ್ಣಿಮೆ ಕಾರ್ಯಕ್ರಮ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ 7 ಗಂಟೆಗೆ ಹುಣ್ಣಿಮೆ ಅವತ್ತ ಸೋಮವಾರ ಇರಲಿ ರವಿವಾರ ಅಂತೇಳಿ ಸೂಟಿ ಅಂತ ಹಿಂಗೇನಿಲ್ಲ, ಇದಕ್ಕೆ ಇದು ನಡೆಯದೆ ಅಖಂಡವಾಗಿ ನಡೀತದ ಈ ಹುಣ್ಣಿಮೆ ಮತ್ತು ಮುಂದಿನ ಹುಣ್ಣಿಮೆ ಅಂತ ಅಂದ್ಕೊಳ್ಳಿ ಗಪ್ ಆಗಂಗಿಲ್ಲ. ಇವು ಹಂಗೆ ಆಗಿತ್ತು ನಮಗೂ. ಮುಂದ ಅಂತೇಳಿ ಒಂದು ಹುಡಿ ಮಾಡೋದು ಬಿಡೋದು, ಅದಕ್ಕೆ ಆಗಲ್ಲ ಅಂದ್ರೆ ನಮ್ಗೆ ಬೈದರು, ಇದು ಮಾಡ್ತೀರಿ ಯಾವಾಗ ಬಂದ ಆಗ್ತದ ಯಾವಾಗ ಚಾಲ ಆಗ್ತದ. ಇನ್ನು ಹಂಗಾಗೋದಲ್ಲ. ನಾವು ದೃಢ ಆಗಿದ್ದೀವಿ, ನೀವು ದೃಢ ಆದಾಗ ನಾಲ್ಕು ದೃಢ ಆಗಬಾರ್ದು. ನಾವು ದೃಢ ಆಗಿವಿ. 7 ಗಂಟೆಗೆ ಮುಂದಿನ ಹುಣ್ಣಿಮೆಗೆ ಸ್ವಲ್ಪ ಆದಷ್ಟು ಬನ್ರಿ. ಮತ್ತು ಭಜನಾ ಸಮಯ ಅವರು ಹೇಳ್ತಾರೆ, ಡಿಸ್ಕಸ್ ಮಾಡಿ ಹೇಳ್ತಾರೆ. ಭಜನಾ ಸಮಯ ನನಗೆ 1 ತಾಸು ಬೇಕು. 7 ರಿಂದ 8 ಕೊಡ್ರಿ, 8 ರಿಂದ 9 ಕೊಡ್ರಿ. ಆದರೆ ಲೈಟಿನ ಅಭಾವ ಇರೋದ್ರಿಂದ ಒಂದಿಷ್ಟು ಪ್ರಸಾದ ಅದು ಅದಕ್ಕೆಲ್ಲ ಸಮಯ ಆಗ್ತದೆ. ಎಲ್ಲ ಹೊಂದಿಕೆ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಸದ್ಗುರು ಪಾದಲಿಂದಕ್ಕೆ ಅರ್ಪಿಸ್ತೇನೆ. ಇದು